ಎರಡನೇ ಅಧ್ಯಾಯ. ವಯಸ್ಸಾದ ಮೇಲೆ ಚಿಕ್ಕ ವಯಸ್ಸು ಹುಡುಗಿಯರನ್ನ ಮದುವೆ ಮಾಡ್ಕೊಳ್ಳೋರು ಯಾವಾಗಲೂ ಅನುಮಾನ ಅನ್ನುವ ಮಾಯಾಲೋಕದಲ್ಲಿ ಬಾಳ್ತಾ ಇದ್ದಾರೆ. ಅವ್ರುಗಳಿಗೆ ಬೇರೆಯವ್ರನ್ನ ಯಾರನ್ನ ನೋಡಿದ್ರೂ ರಿಯಲ್ ಆಗೇ ಒಂಥರ ಅಸಹ್ಯ ಉಂಟಾಗತ್ತೆ. ಪಳುವೇಟರಿಯರಿಗೆ ಇಂಥ ಒಂದು ಅಸಹ್ಯ ಏರ್ಪಡೋದಕ್ಕೆ ತುಂಬ ಕಾರಣ ಇತ್ತು. ನಂದಿನಿ ತಮಗೆ ಮುಂಚೆ ಬಂದು ನಿಂತು ಮಾತಾಡೋಕ್ಕೆ ಶುರು ಮಾಡಿದ್ದನ್ನು ಅವರು ಸ್ವಲ್ಪನೂ ಇಷ್ಟಪಡಿಲ್ಲ. ಅದೇ ಸಮಯದಲ್ಲಿ ನಂದಿನಿಯನ್ನು ಸಿಟ್ಟು ಮಾಡ್ಕೊಳ್ಳೋಕ್ಕೂ ಅವರಿಂದ ಆಗಲಿಲ್ಲ. ಆದ್ದರಿಂದ ನಂದಿನಿ ಕೇಳಿದ್ದ ಕ್ವಶ್ಚನ್ಗೆ ಆನ್ಸರ್ ಆಗಿ, ರಾಣಿ, ಈ ಲೋಕದಲ್ಲಿ ನಮಗೆ ಗೊತ್ತಿಲ್ಲದೆಯವರು ಎಷ್ಟೋ ಜನ ಇರ್ತಾರೆ. ಎಲ್ಲರನ್ನ ನಾವು ನೋಡಿ ಆಗಲ್ಲ ಅಲ್ವಾ? ಅದರಿಂದ ನಮಗೆ ಏನು ನಷ್ಟವೂ ಇಲ್ಲ ಅಂತಂದ್ಳು. ಇದನ್ನು ಕೇಳಿದ ಪಾರ್ಥಿಬೇಂದ್ರನ್, ಅಯ್ಯ, ಸೋಳೆನಾಡಿನ ಪೊಕಿಷ ರಾಜನ ಪಟ್ಟಮಗಿಷಿಗೆ ನನ್ನನ್ನು ಗೊತ್ತಿಲ್ಲದೆ ಇರೋದ್ರಿಂದ ನಷ್ಟ ಏನೂ ಬಂದಿಲ್ಲ. ನಷ್ಟ ನನಗೇನೆ. ಆದ್ದರಿಂದ ನನ್ನನ್ನು ನಾನೇ ಇಂಟ್ರಡ್ಯೂಸ್ ಮಾಡ್ಕೊತಾ ಇದ್ದೀನಿ. ಅಮ್ಮಣಿ, ನನ್ನನ್ನು ಪಾರ್ಥಿಬೇಂದ್ರ ಪಲ್ಲವನ್ ಅಂತ ಕರೀತಾರೆ ಅಂತ ಹೇಳಿದನು. ಓ ಹಾಗೇನಾ? ನಿಮ್ಮ ಹೆಸರನ್ನು ನಾನು ಕೇಳಿದ್ದೀನಲ್ವಾ ಅಂತ ಅಂದ್ಲು ನಂದಿನಿ. ಪಾರ್ಥಿಬೇಂದ್ರ, ಯಾಕೆ ಬಿರುದುಗಳನ್ನು ಬಿಟ್ಬಿಟ್ಟು ಬರೀ ಹೆಸರನ್ನು ಮಾತ್ರ ಹೇಳ್ಕೊಳ್ತಾ ಇದೆಯಾ? ಇಷ್ಟೊಂದು ತಾಳ್ಮೆಯನ್ನು ಇದನ್ನು ನಿನಗೆ ಯಾವಾಗ ಬಂದಿತ್ತು? ನಂದಿನಿ, ಇವನು ಬರೀ ಪಾರ್ಥಿಬೇಂದ್ರ ಅಲ್ಲ, ವೇಂಗಿನು ಕಲಿಂಗನ್ನು ಗೆದ್ದು ವೀರಪಾಂಡಿಯನ್ನ ತಲೆಕೊಂಡ ಪಾರ್ಥಿಬೇಂದ್ರ ಪಲ್ಲವನ್ ಅಂತ ಪಳುವೇಟರಿಯರ್ ಪರಿಹಾಸವಾದ ಧ್ವನಿಯಲ್ಲಿ ಹೇಳಿದರು. ನಂದಿನಿಯ ಮುಖ ಒಂದು ಕ್ಷಣ ಬಂದು ಬಿರುಗಾಳಿ ಬಂದಾಗ ಇರುವ ಆಕಾಶ ಹತ್ರ ಕಪ್ಪಾಗೋಯ್ತು. ಅವಳಿಗೆ ಎರಡು ಕಣ್ಣುಗಳಿಂದನೂ ಎರಡು ಮಿಂಚುಗಳು ದೊಟ್ಟಿ ತಕ್ಷಣ ಮರೆಯಾಗ್ಬಿಡ್ತು. ಆಮೇಲೆ ಅವಳು ಗಲಗಲ ಅಂತ ನಗ್ದಳು. ಅಯ್ಯ, ವೀರಪಾಂಡಿಯನ್ ತಲೆಗೊಂಡ ಹೆಮ್ಮೆಯಾದ ಪಟ್ಟವನ್ನು ಎಷ್ಟೋ ಜನ ಹಾಕಿಕೊಂಡಿದ್ದಾರೆ. ಅದರಲ್ಲಿ ಏದೇನು ಲೆಕ್ಕ ಇದೆಯಾ ಅಂತ ಕೇಳಿದ್ಲು ಅವಳು. ಅಮ್ಮಣಿ, ಧನಾಧಿಕಾರಿ ನನ್ನ ಹೆಸರು ಮೇಲೆ ಇದ್ದ ಅಭಿಮಾನದಿಂದ ಆ ಥರ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಆ ವಿರುದ್ಧಿಗೆ ನಾನು ಹಕ್ಕಿಲ್ಲ. ವೀರಪಾಂಡಿಯನ್ನ ತಲೆಕೊಂಡ ಹೆಮ್ಮೆ ಆದಿತ್ಯ ಕರಿಗಾಲ ಒಬ್ಬರಿಗೇ ಇದೆ. ಅದ್ಯಾಕಪ್ಪ ಆ ಥರ ಹೇಳ್ತಾ ಇದೆಯಾ? ಸತ್ತೋಗಿದ್ದ ಹಾವನ್ನು ಒಡೆದಿದ್ದ ಹೆಮ್ಮೆಯಲ್ಲಿ ನಿನಗೆ ಸ್ವಲ್ಪನೂ ಪಾಲು ಬೇಡವಾ ಅಂತ ಪಳುವೇಟರಿಯರು ಪರಿಹಾಸವಾಗಿ ಕೇಳಿಬಿಟ್ಟು ನಗಿದ್ರು. ಇಲ್ಲ ರಾಜ, ಇಲ್ಲ. ಆದಿತ್ಯ ಕರಿಗಾಲರು ಸತ್ತೋಗಿದ್ದ ಹಾವನ್ನು ಏನು ಕೊಂದಿಲ್ಲ. ಅವರು ಕತ್ತಿಯನ್ನು ಎತ್ಕೊಂಡು ಹೋಗುವಾಗ ವೀರಪಾಂಡಿಯನ್ನು ತುಂಬ ಉಸಿರಿದ್ದ ಹಾವಾಗೇ ಇದ್ದ. ಅವನ ಉಸಿರನ್ನು ಕಾಪಾಡೋದಕ್ಕೋಸ್ಕರ ದೇವಲೋಕ ಮೋಗಿನಿನ ಹೋಲಿಸಿದ್ದ ಒಂದು ಹುಡುಗಿ ಮುಂಚೆ ಬಂದು ಕೈ ಎತ್ತಿ ಬೇಡ್ಕೊಂಡ್ಳು. ಬಾಳನ್ನು ಎತ್ತಿದ್ದವನು ನಾನಾಗಿದ್ದಿದ್ರೆ ತಕ್ಷಣ ಅದನ್ನು ದೂರ ಬೀಸಿ ಹಾಕಿರ್ತೀನಿ. ವೀರಪಾಂಡಿಯನ್ ಬದುಕೋಗಿರ್ತಾನೆ ಅಂತ ಪಾರ್ಥಿಬೇಂದ್ರನ ಪಳುವೇಟರಿಗೆ ಆನ್ಸರ್ ಹೇಳ್ತಾ ಇದ್ದಾನೆ. ಆದರೆ ಅವನ ಕಣ್ಣುಗಳು ನಂದಿನಿ ಮುಖವನ್ನು ಶಾರ್ಪಾಗಿ ನೋಡಿತ್ತು. ನಂದಿನಿ ಮಾತುಗಳು ತುಂಬ ಅಪಾಯಕರವಾಗಿ ಹೋಗ್ತಾ ಇರೋದನ್ನು ನೋಡಿಕೊಂಡ್ಳು. ಪಳುವೇಟರನ್ನ ಹಿಂತಿರುಗಿ ನೋಡಿ, ನಾದ, ಆ ಹಳೆ ಕಥೆಯೆಲ್ಲ ಇವಾಗ ಯಾತಕ್ಕೆ? ಇವರು ಇಲ್ಲಿ ಬಂದಿದ್ದ ಕೆಲಸ ಏನು ಅಂತ ವಿಚಾರಿಸ್ಬೋದಲ್ವಾ ಅಂತಂದಳು. ತಕ್ಷಣ ಪಳುವೇಟರನ್ನ, ಹೌದು ತಮ್ಮ, ಹಳೆ ಕತೆ ಬೇಡ, ನಿನ್ನ ಕಥೆಯನ್ನು ಹೇಳು. ಕಾಂಜಿನಿಂದ ನೀನು ಯಾವಾಗ ಹೊರಟೆ? ಎಲ್ಲಿ ಪ್ರಯಾಣ? ಇಲ್ಲಿ ಬಂದಿದ್ದ ಕಾರಣ ಏನು ಅಂತ ಕೇಳಿದರು. ನಂದಿನಿನ ನೋಡಿದ್ದಿಂದ ಮತಿಭ್ರಮಣೆ ಆಗಿದ್ದ ಪಾರ್ಥಿಬೇಂದ್ರನ್ನು ತಾನು ಬಂದಿದ್ದ ಕೆಲಸವನ್ನು ನೆನಪಲ್ಲಿ ಕೊಂಡು ಬಂದ. ಅಯ್ಯ, ನನ್ನನ್ನು ಕ್ಷಮಿಸಬೇಕು, ಏನೇನೋ ಮಾತಾಡ್ಕೊಂಡಿದ್ದುಬಿಟ್ಟೆ. ಒಂದು ಮುಖ್ಯವಾದ ಸುದ್ದಿಯದ್ದು ಹತ್ರ ಬಂದಿದ್ದೀನಿ. ಸೋಳನಾಡಿನ ತುಂಬ ಕಷ್ಟದಲ್ಲಿ ಮುಳುಗೋ ಹಾಗೆ ಒಂದು ಭಯಂಕರವಾದ ಸುದ್ದಿ. ಈಳದಿಂದ ನನ್ನ ಜೊತೆ ಈ ಕಪ್ಪಲಲ್ಲಿ ಹೊರಟು ಬಂದಿದ್ದ ಯುವರಾಜ ಅರಳ್ಮಳಿ ಬಿರುಗಾಳಿಯಿಂದ ಒಡೆದಿದ್ದ ಸಮಯ ಕಡಲಲ್ಲಿ ಜಂಪ್ ಮಾಡಿಬಿಟ್ರು. ಅವ್ರ ಗತಿ ಏನಾಯಿತು ಅಂತ ಗೊತ್ತಿಲ್ಲ. ಒಂದು ವೇಳೆ ಇಲ್ಲಿ ಬಂದು ಎಲ್ಲಾದರೂ ಒದಗಿಸಿದಾರೋ ಅಂತ ಹೇಳಿ ನೋಡೋಕ್ಕೆ ಬಂದೆ ಅಂತಂದ. ಅವ್ನು ಹೇಳಿ ಮುಗಿಸೋ ಒಳಗೆ, ಆಹಾ, ಏನು ಹೇಳಿದೆಯಾ ಅಂತ ಪಳುವೇಟರಿಯರು ಹಂಗೇ ಕೂಗಿದ್ರು. ಬಿರುಗಾಳಿಯಿಂದ ಬೇರೆ ಪುಟ ಕಿತ್ತಾಕಿದ್ದ ಒಂದು ದೊಡ್ಡ ಮರದ ಹಾಗೆ ನೆಲದಲ್ಲಿ ಬಿದ್ದರು. ಅವ್ರನ್ನ ಎತ್ಕೊಂಡು ಬರೋಕ್ಕೆ ಪಾರ್ಥಿಬೇಂದ್ರನ್ ಹಾರಿಕೊಂಡು ಹೋದ. ನಂದಿನಿ ಅಡ್ಡ ನಿಂತು ಅವನು ನೀಳಿಸಿದ ಕೈಯನ್ನು ಸರಿಸಿದ್ಲು. ಪಳುವೇಟರ ಹತ್ತಿರ ಕೂತ್ಕೊಂಡು ಅವ್ರ ತಲೆಯನ್ನೇ ತನ್ನ ಮಡಿ ಎತ್ತಿಟ್ಕೊಂಡು ನೀರು ನೀರು ಅಂತ ಹೇಳಿ ಕೂಗಿದ್ಲು. ಗೂಢಾರದಿಂದ ಒಂದು ಕೆಲಸದ ಹುಡುಗಿ ನೀರನ್ನು ಎತ್ಕೊಂಡು ಬಂದಳು. ಇನ್ನೂ ಕೆಲವು ಸೈನಿಕರುಗಳನ್ನು, ಲೈಟ್ ಹೌಸ್ ಕಾವಲನ್ನು ಅವರು ಫ್ಯಾಮಿಲಿಯವರು ಬಂದರು. ನಂದಿನಿ ತುಂಬ ಗಂಭೀರದಿಂದ ಅವ್ರುಗಳನ್ನೆಲ್ಲ ಆ ಕಡೆ ಹೋಗುವಾಗ ಹೇಗೆ ಹೇಳಿದ್ಲು. ಪಳುವೇಟರೆಲ್ಲ ಮುಖದಲ್ಲಿ ನೀರನ್ನು ಸಿಂಚಿದ್ಲು. ನಾದ ಅಂತ ಹೇಳಿ ತುಂಬ ಪ್ರೀತಿಯಿಂದ ಕರೆದಳು. ಸ್ವಲ್ಪ ನಿಮಿಷಕ್ಕೆಲ್ಲ ಮುದುಕರ ಕಣ್ಣು ತೆರೀತು. ತಕ್ಷಣ ನೆನಪು ಬಂದು ತಕ್ಕಂಡ ಎದ್ದು ಕೂತ್ಕೊಂಡ್ರು. ನಂದಿನಿ, ಸ್ವಲ್ಪ ಮುಂಚೆ ನಾನು ಕಿವಿನಲ್ಲಿ ಬಿದ್ದಿದ್ದು ನಿಜಾನ? ಈ ಪಲ್ಲವ ಏನು ಹೇಳಿದ? ಪೊನ್ನಿಯಿನ್ ಸೆಲ್ವನನ್ನು
ಕಡಲು ಕೊಂಡೋಗ್ಬಿಡುತ್ತೆ ಅಂತ ಹೇಳಿದ್ದಾನೆ. ಆ ವೀರಕುಮಾರ ಚಿಕ್ಕ ಮಗುವಾಗಿದ್ದಾಗ ಈ ಕೈಗಳಿಂದ ಅವನ್ನ ಎತ್ತಿ ನನ್ನ ಹೆಗಲಲ್ಲಿ ಹಾಕಿಸ್ಕೊಂಡು ತುಂಬ ಸಂತೋಷಪಟ್ಟೆ. ಇದೇ ಕೈಗಳಿಂದ ಅವನ್ನ ಸೆರೆ ಹಿಡಿಯಕ್ಕೆ ಬರುವ ಹಾಗೆ ಕಟ್ಲೆಯಲ್ಲಿ ಮುದ್ರೆ ಹಾಕಿದ್ದೆ. ಅಯ್ಯೋ, ಸೋಳನಾಡು ನನ್ನ ಬಗ್ಗೆ ಏನು ಅನ್ಸ್ಕೊಳ್ಳುತ್ತೆ, ತಮಿಳಗ ಏನು ಅಂದ್ಕೊಳ್ಳುತ್ತೆ ಅಂತ ಹೇಳಿ ಪಳುವೆಟರೆ ತಲೆಯಲ್ಲಿ ಒದ್ಕೊಂಡ್ರು. ವಜ್ರ ಹಾರಿದ್ದ ಅವರು ಆ ಮುದುಕರು ಆ ಥರ ಮನಸ್ಸು ಬೇಸರ ಆಗಿ ಹೇಳಿದ್ದನ್ನು ಎಷ್ಟು ತನಕ ನಂದಿನಿ ನೋಡಿಲ್ಲ, ಯಾರನ್ನೇ ನೋಡಿಲ್ಲ. ನಾದ ಹೆದರಬೇಡ, ಇವರು ಇನ್ನೂ ಏನು ಸುದ್ದಿಯನ್ನು ಪೂರ್ತಿ ಹೇಳಿಲ್ವಲ್ಲ, ಪೂರ ಕೇಳಿಬಿಟ್ಟು ಮೇಲೆ ಆಗಬೇಕಾದ್ರ ಕೆಲಸದ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದಲ್ವಾ ಅಂತ ಹೇಳಿದ್ರು ನಂದಿನಿ. ಹೌದು, ನೀನು ಹೇಳೋದು ನಿಜಾನೇ ಪಾರ್ಥಿಬೇಂದ್ರ, ಬೇಗ ಹೇಳು. ಪೊನ್ನಿಯಿನ್ ಸೆಲ್ವರ್ ಕಡಲಲ್ಲಿ ಮುಳುಗಿ ಸತ್ತೋಗ್ಬಿಟ್ರು ಅಂತ ಹೇಳ್ತಾ ಇದೆಯಾ? ಅದು ನಿಜಾನಾ? ಅಲ್ಲ, ಏನೋ ಈ ದುರ್ನೋಕದಿಂದ ಕಲ್ಪನೆ ಮಾಡ್ಕೊಂಡು ಬಂದು ಹೇಳಿದ್ಯಾ? ಹಸ್ದಿರುವ ಹುಲಿ ಜೊತೆ ಆಟ ಆಡಬೇಡ, ಜಾಗ್ರತೆ ಅಂತ ಹೇಳಿ ಆ ಮುದುಕರು ಕಣ್ಣಲ್ಲಿ ಬೆಂಕಿ ಹೇಳೋ ಥರ ಅವನ್ನ ನೋಡಿ ಗರ್ಜನೆ ಮಾಡಿದರು. ಅಯ್ಯ, ಶ್ರಮಿಸಬೇಕು, ಯುವರಾಜ ಸತ್ತೋಗ್ಬಿಟ್ಟಿದ್ದಾರೆ ಅಂತ ನಾನು ಹೇಳಲಿಲ್ಲ. ಅಷ್ಟು ಭಯಂಕರವಾದ ನಷ್ಟ ಈ ತಮಿಳಗಕ್ಕೆ ಬಂದಿರುತ್ತೆ ಅಂತ ನನ್ನಿಂದ ನಂಬೋಕ್ಕಾಗಲಿಲ್ಲ. ಗಾಳಿ ಉಗ್ರವಾಗಿ ಸಮಯವನ್ನು ಹೊಂದಿರುವಾಗ ಅವರು ನನ್ನ ಕಪ್ಪಲಿಂದ ಕಡಲಲ್ಲಿ ದೂಕಿದ್ರು ಅಂತ ಹೇಳಿದೆ. ಭಗವಂತನ ಕೃಪೆಯಿಂದ ಒಂದು ವೇಳೆ ಬದುಕಿರ್ಬೋದು, ಇಲ್ಲಿ ಎಲ್ಲಾದರೂ ಕಡಕರೆಯಲ್ಲಿ ಬಂದು ಜಾರಿ ಇರ್ಬೋದು. ಆ ಆಸೆಯಿಂದನೇ ನೋಡೋದಕ್ಕೆ ಇಲ್ಲಿ ಬಂದೆ. ಗಾಳಿ ಹೊಡೆದಾಗ ಕಡಲಲ್ಲಿ ದೂಕಿದ್ರ? ಯಾತಕ್ಕೋಸ್ಕರ? ಏತಕ್ಕೆ ದೂಕಿದ್ರು? ನಿನ್ನ ಕಪ್ಪಲಿಂದ ಅವ್ರು ಯಾಕೆ ಹತ್ತಿದ್ರು? ಅವರು ಜಂಪ್ ಮಾಡಿದಾಗ ನೀನು ಏನು ಮಾಡ್ಕೊಂಡಿದ್ದೆ ಅಂತ ಪಳುವರಸರು ಪರಪಡ ಅಂತ ಕೇಳಿದರು. ನಂದಿನಿ ಅಡ್ಡ ಮಾಡಿ, ಅಯ್ಯ, ಇವರು ಲಂಕೆಗೆ ಯಾತಕ್ಕೋಸ್ಕರ ಹೋಗಿದ್ದಾರೆ ಅನ್ನೋದ್ರಿಂದ ವಿವರವಾಗಿ ಹೇಳೋಕ್ಕೆ ಎಲ್ಲಿ ಅಂತಂದರು. ಹೌದು, ನಿಜ ಇದ್ದ ಹಾಗೆ ಹೇಳು. ನಿಜವನ್ನು ಹೇಳಿದ ಇದ್ದರೆ ನೀನು ಉಸಿರಿಂದ ತಪ್ಪಕ್ಕಾಗಲ್ಲ ನೀನನ್ನು ಅಂತ ಹೇಳಿ ಪಳುವೇಟರು ಹಲ್ಲುಗಳನ್ನು ಹಂಗೆ ಮಸದರು. ಅರಸೆ ರಾಜ, ನಿಜವನ್ನು ಬಗ್ಗೆ ಬಿಟ್ಟು ಬೇರೆ ಯಾವುದನ್ನು ಹೇಳಿ ನನಗೇನೂ ಅಭ್ಯಾಸ ಇಲ್ಲ. ನಾನು ಸುಳ್ಳು ಹೇಳೋಕ್ಕೆ ಅಂದ್ಕೊಂಡ್ರೂ ನನ್ನ ನಾಲ್ಗೆ ಹೇಳಲ್ಲ. ಕೇಳಿ, ನಾವು ಕಡಂಬೂರು ಸಂಬೂರರನ್ನು ಇನ್ನೂ ಕೆಲವರನ್ನು ಸೋಳಕುಲಕ್ಕೆ ವಿರೋಧವಾಗಿ, ನೀವೂ ಕಡಂಬೂರು ಸಂಬೂರರನ್ನು ಇನ್ನೂ ಕೆಲವರು ಸೋಳ ಕುಲಕ್ಕೆ ವಿರೋಧವಾಗಿ ಸಂಚು ಮಾಡ್ತಾ ಇದ್ದೀರಾ ಅಂತ ಕಾಂಚಿಗೆ ಸುದ್ದಿ ಮುಟ್ಟಿದೆ. ಸುಳ್ಳು ಎಲ್ಲ ಸುಳ್ಳು. ಸುದ್ದಿ ಸುಳ್ಳಾಗಲಿ, ಅದುವೇ ನಾನು ಬೇಡ್ಕೊಳ್ಳೋದು. ಕಾಂಚಿಗೆ ಅಂದಿದ್ದ ಸುದ್ದಿಯನ್ನೇ ನಾನು ಹೇಳ್ತಾ ಇದ್ದೀನಿ. ಅದನ್ನ ಹೆಸರಲ್ಲಿ ತಿರುಕೋಲ್ಲೂರು ಮಲೆಮಾನು ಆದಿತ್ಯ ಕರಿಗಾಲರು ನನ್ನನ್ನು ಹೇಳೋಕ್ಕೆ ಕಳಿಸಿದರು. ಅರುಳ್ಮೊಳಿವರ್ಮನ ಕೈಯಿಂದ ಕರ್ಕೊಂಬರಂಬ ಹಾಗೆ ಕಳಿಸಿದರು. ಈ ಥರ ಶುರು ಮಾಡಿ ಪಾರ್ಥಿಬೇಂದ್ರ ತಾನು ಲಂಕೆ ಸರಿದಿಂದ ನಡೆದಿದ್ದೆಲ್ಲ ತನಗೆ ಗೊತ್ತಿದ್ದವರೆಗೆ ವಿವರವಾಗಿ ಹೇಳಿದ. ಕತೆ ಮುಗಿದ ತಕ್ಷಣ ಪಳುವೇಟರೆ, ದೇವರೇ, ಸೋಳನಾಡಿಗೆ ತುಂಬ ದೊಡ್ಡ ಕೇಡು ಬಂದುಬಿಡ್ತು. ಈ ಪಾಪಿಯಿಂದನೇ ಬಂದಿದೆ. ಯುವರಾಜನ್ನ ಸೆರೆ ಹಿಡ್ಕೊಂಡು ಬರುವವರು ಹಾಗೆ ನಾನಲ್ವ ಆಂಕ್ಷೆ ಮಾಡಿದೆ, ನಾನು ಅಲ್ಲವೋ ಮರಕಲಗಳೆಲ್ಲ ಕಳಿಸಿದ್ದೀನಿ ಅಂತ ಹೇಳಿ ಹತ್ತರು. ರಾಜ, ನಿಮ್ಮ ತಪ್ಪು ಏನಿಲ್ಲ. ನೀವು ಆಜ್ಞೆ ಹಾಕದೇ ಇದ್ದರೆ ಈ ಮನುಷ್ಯರು ಕಪ್ಪಲಿಂದ ಯುವರಾಜ ಹತ್ತಿ ಕಾಂಚಿಗೆ ಪಯಣವಾಗಿರ್ತಾರಲ್ವ, ಸುಮ್ಮನೆ ನೊಂದ್ಕೋಬೇಡ್ರಿ. ನಮ್ಮ ಕೆಲಸಗಳಿಗೆ ಮೇಲೆ ವಿಧಿನ ಕೆಲಸ ಅಂತ ಒಂದು ಇದೆ. ಇನ್ನು ನಂದಿನಿ ಈ ಜಾಗದಲ್ಲಿ ಜೋರಾಗಿ ಮಾತಾಡೋದನ್ನು ಬಿಟ್ಟು ಚಕ್ ಅಂತ ನಿಲ್ಲಿಸಿ ಪಳುವೇಟರ ಕಿವಿಯಿಂದ ಏನೋ ಹೇಳಿದ್ಲು. ಪಳುವೇಟರ ಮುಖ ಸ್ವಲ್ಪ ಸಂತೋಷ ಆಯಿತು. ಹೌದು, ಅದು ನನಗೆ ಅನಿಸದೇ ಹೋಯ್ತು ಅಂತ ಅಂದ್ಬಿಟ್ಟು ಆಮೇಲೆ ಪಾರ್ಥಿಬೇಂದ್ರ ನೋಡಿ, ಪಲ್ಲವ, ನಿನ್ನ ಕಪ್ಪಲ್ಗೆ ಹೋಗಿ ನಾನು ಶೋಧನೆ ಮಾಡಿಬಿಟ್ಟು ಬರ್ತಾಯಿದ್ದೀನಿ. ಅಷ್ಟು ತನಕ ನೀನು ಇಲ್ಲೇ ಇರಬೇಕು. ತಪ್ಪಿ ಹೋಗೋಕ್ಕೆ ಟ್ರೈ ಮಾಡಬೇಡ. ಆ ಥರ ಟ್ರೈ ಮಾಡಿದರೆ ತಕ್ಷಣ ಹಾಕಿ ನಿನ್ನನ್ನು ಕೊಂದು ಬಿಡೋ ಹಾಗೆ ನನ್ನ ಸೈನಿಕರಿಗೆ ಆಜ್ಞೆ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಜಾಗ್ರತೆ, ಬೆನ್ನಲ್ಲಿ ಗಾಯದ ಜೊತೆ ಸಾಯಿಬೇಡ. ನೀನು ಪರಂಪರೆ, ವೀರ ಪರಂಪರೆ ಅಂತಂದು. ವಂದನಾ ಅಯ್ಯ, ತಪ್ಪಿಸಿ ಓಡೋ ಯೋಚನೆಯೇ ನನಗಿಲ್ಲ. ಅಂಥ ಯೋಚನೆ ಇದ್ದರೆ ನಿಮ್ಮ ಸೈನಿಕರು ಯಾರಿಂದನೂ ತಡೆಯೋಕ್ಕಾಗಲ್ಲ. ಬೆನ್ನಲ್ಲಿ ಗಾಯ ಪಟ್ಕೊಂಡು ಉದ್ದೇಶನೂ ನನಗಿಲ್ಲ ಅಂತ ಅಂದ ಪಲ್ಲವ. ರಾಜ, ಇವ್ರ ಬಗ್ಗೆ ನೀವು ಏನೂ ಅನುಮಾನ ಪಡಬೇಡಿ, ನಾನೇ ನೋಡ್ಕೋತೀನಿ. ತಪ್ಪಿಸಿ ಹೋಗೋಕ್ಕೆ ನೋಡಿದ್ರೆ ಇದೋ ಈ ಕತ್ತಿ ಇವರು ಎದೆಯಲ್ಲಿ ಹಾಕತ್ತೀನಿ. ನೀವು ನಿಮ್ಮದೇ ಹೋಗಿ ಕಪ್ಪಲನ್ನು ಶೋಧನೆ ಮಾಡಿಬಿಟ್ಟು ಬನ್ನಿ. ಮಾಲುಮಿಗಳನ್ನು ವಿಚಾರ ಮಾಡಿ ಇವರು ಹೇಳಿದಿಲ್ಲ ನಿಜಾನ ಅಂತ. ಈ ಥರ ನಂದಿನಿ ಹೇಳ್ಕೊಂಡೆ ಸೋಟದಿಂದ ಒಂದು ಕತ್ತಿಯನ್ನು ಎತ್ತಿದ್ರು. ರಾಣಿ, ನಿನಗೆ ಯಾಕೆ ಇಂಥ ಒಂದು ಜವಾಬ್ದಾರಿ? ನೀ ಕೂಡಾರ ಒಳಗೆ ಹೋಗಿರು, ಅಲ್ಲ ತ್ಯಾಗವಿಟ್ಟಗನ ಮನೇಲಿ ಹೋಗಿರು. ಇವನ್ನ ನಮ್ಮ ಸೈನಿಕರಿಗೆಲ್ಲ ನೋಡ್ಕೊಡ್ತಾರೆ. ಅಲ್ಲ, ನನ್ನ ಜೊತೆ ಕಪ್ಪಲ್ಗೆ ಕರ್ಕೊಂಡು ಹೋಗ್ತೀನಿ. ನಾನು ಬರ್ತಾ ಇಲ್ಲ ಅಯ್ಯ. ನಾನು ನಿಮ್ಮ ಜೊತೆ ಬಂದರೆ ನಿಮ್ಗಳಿಗೆ ತಿರ್ಗಾನ ಅನುಮಾನ ಬರುತ್ತೆ. ಮಾಲಿಗಳು ನನಗೆ ಅಂತ ಹೇಳಿ ಸಾಕ್ಷಿ ಹೇಳಿ ಈಗ ಹಾಗೆ ನೆನ್ಕೊಳ್ತೀರಾ? ನಾನು ಈ ಜಾಗ ಬಿಟ್ಟು ಕದ್ರಲ್ಲ. ನೀವು ವಿಚಾರವಿಲ್ಲದೆ ಹೋಗ್ಬಿಟ್ಟು ಬನ್ನಿ. ನಾದ, ನೀವು ಕಪ್ಪಲಿಂದ ತಿರ್ಗಾ ಬರೋ ತನಕ ನಾನು ಇಲ್ಲೇ ತಾನೇ ಇರ್ತೀನಿ. ಇಲ್ಲಿದ್ದ ಹಾಗೆ ನಿಮ್ಮನ್ನು ನೋಡಿಕೊಂಡೇ ಇರ್ತೀನಿ ಅಂತ ಅಂದಳು ನಂದಿನಿ. ಆಮೇಲೆ ಪಳುವೇಟರ ಕಿವಿ ಹತ್ರ
ಇವನು ಇಲ್ಲಿಯೇ ಏನಾದರೂ ಗೂಢಚಾರಿ ಕೆಲಸ ಮಾಡಕ್ಕೆ ಬಂದಿದ್ದಾನ ಏನೋ ಯಾರು ಕಂಡಿದ್ದು ಇನ್ಮೇಲೆ ಇನ್ನೂ ಯುವರಾಜರ ಬಗ್ಗೆ ಸುದ್ದಿ ನೀವು ತಿರ್ಗಾ ಬರುವ ತನಕ ಯಾರಿಗೂ ಗೊತ್ತಾಗಬಾರ್ದು ಅಂತಂದ್ಲು. ಪಳಿವೇಟರು ತಲೆನ ಅಳ್ಳಾಡಿಸ್ಬಿಟ್ಟು ಹಡಗಲ್ಲಿ ಹೋದರು. ಹಡಗು ಮರಕಲವನ್ನಿ ನೋಡಿ ಹೋಯ್ತು. ಹಡಗು ಸ್ವಲ್ಪ ದೂರ ಹೋಗೋ ತನಕ ನಂದಿನಿ ಹಡಗನ್ನೇ ನೋಡ್ತಾ ಇದ್ಲು. ಅದೇ ಸಮಯದಲ್ಲಿ ಪಾರ್ಥಿಬೇಂದ್ರ ಕಣ್ಣು ಮುಚ್ಚದೆ ತನ್ಮುಖವನ್ನೇ ನೋಡ್ಕೊಂಡಿರೋದನ್ನು ಅವಳು ಅರಿದುಕೊಂಡ್ಳು. ಟಕ್ಕಂತ ಅವನ ಹತ್ರ ತಿರುಗಿದ್ಲು. ಪಾರ್ಥಿಬೇಂದ್ರ ನಾಚಿಕೆ ಪಟ್ಟು ತಲೆ ಬಗ್ತಾನೆ ಅಂತ ಅಂದ್ಕೊಂಡ್ಳು. ಆದರೆ ಅವನು ಜೇನಿರೋ ದುಂಬಿಯನ್ನು ನೋಡಿದ್ದ ದುಂಬಿ ಹಂಗೆ ತಿರುಗತ್ತಾ ನಂದಿನಿ ಚಿಕ್ಕದಾಗಿದ್ದ ಕತ್ತಿನ ತಿರ್ಗಾ ತೋರಿಸಿ ಜಾಗ್ರತೆ ತಪ್ಪಿಸಿ ಓಡೋಕ್ಕೆ ನೋಡಬೇಡ ಅಂತಂದ್ಲು. ದೇವಿ ಕತ್ತಿನ ತೋರಿಸಿ ಭಯಪಡಿಸೋದ ಯಾಕೆ? ತಪ್ಪಿಯಾದ ನಾನೇನಾದರೂ ಓಡೋದದು. ಬಲೆಯಲ್ಲಿ ಸಿಕ್ಕಿದ್ದ ಮೀನು ಹೇಗೆ ತಪ್ಪಿ ಓಡುತ್ತೆ? ನೀವು ಹಾಕಿದ್ದ ಬಲೆಯಲ್ಲಿ ಸಿಕ್ಕಾಕೊಂಡು ಏನಯ್ಯ ಹೇಳ್ತಾ ಇದ್ದೀರಾ? ನನ್ನನ್ನು ಮೀನು ಹಿಡಿಯೋನು ಅಂತ ಹೆಣ್ಣು ಅಂತ ಹೇಳ್ತಾ ಇದ್ದೀರಾ? ಈ ಪಳುವೂರು ರಾಜ ಕಿವಿಯಲ್ಲಿ ಬಿದ್ದರೆ ಅದ್ರ ಬಗ್ಗೆ ನಾನೇನು ವಿಚಾರ ಪಡಲಿಲ್ಲ ದೇವಿ. ಆದರೆ ಮೀನು ಹಿಡಿಯುವ ಬಲೆಯನ್ನು ನಾನು ಹೇಳಲಿಲ್ಲ. ನಿಮ್ಮ ಕಣ್ಣಾಗಿ ಬಲೆಗಳನ್ನು ಹೇಳ್ತಾ ಇದ್ದೀನಿ, ಮೋಗ ಬಲೆಯನ್ನು ಹೇಳ್ತಾ ಇದ್ದೀನಿ. ಚಿಚ್ಚಿ, ಏನು ಧೈರ್ಯ ನಿಮಗೆ? ಮೀನು ಹಿಡಿಯೋನು ಅಂದ್ರೂ ಪಾದಕವಿಲ್ಲ. ಗಂಡಸರಿಗೆ ಮೋಗ ಬಲೆ ಹಾಕಿ ಕಣಿಗೆ ಅಂತ ನನ್ನನ್ನು ಹೇಳ್ತಾ ಇದ್ದೀರಿ. ಕ್ಷಮಿಸಬೇಕು, ಆ ಥರ ಅಪರಾಧವನ್ನು ನಾನು ಹೇಳಲಿಲ್ಲ. ನೀವು ಬೇಕು ಅಂದರೆ ಬಲೆ ಹಾಕಬೇಕಾ ಏನು? ಅವಿ ಎಲ್ಲ ಬಂದು ಅದರಲ್ಲೇ ಬೀಳತ್ತೆ. ನನ್ನನ್ನು ಏನು ಸ್ಪೈಡರ್ ಅಂತಲೇ ಹೇಳ್ತಾ ಇದ್ದೀರಾ? ಅಷ್ಟು ಭಯಂಕರವಾಗಿದ್ದೀನ? ತಪ್ಪು. ನಾನು ದೀಪವನ್ನು ಹೇಳಿರಬೇಕು. ದೀಪದಲ್ಲಿ ಉರಿಯುವ ಪತಂಗಗಳಿಗಾಗ ಅಲ್ಲ. ದೀಪ ಉರಿದು ತನ್ನ ಸುತ್ತಲೂ ಜ್ಯೋತಿಮಯವಾಗಿ ಮಾಡುತ್ತೆ. ಆ ಪತಂಗಗಳು ಅದನ್ನು ಹಣ್ಣು ಅಂತ ಅಂದ್ಕೊಂಡು ಅದರಲ್ಲಿ ಬಿದ್ದು ಹೋಗಿ ಸತ್ತೋಗ್ಬಿಡುತ್ತೆ. ಒಂದು ಚಿಕ್ಕ ಗಾಳಿ ಗುಪ್ ಅಂತ ಹೊಡೆದ್ರೆ ಸಾಕು, ದೀಪ ಆರಿ ಹೋಗುತ್ತೆ. ಬಾಯಿಂದ ಊದಿ ಉಪ್ಪು ಅಂತ ಅಂದು ಕೂಡ ಆರಿಸಿಬಿಡ್ಬೋದು. ದೀಪವನ್ನು ಶಕ್ತಿ ಅಷ್ಟೇನೆ. ದೀಪ ಆರೋಗ್ಬಿಡುತ್ತೆ. ಆದರೆ ಪೂರ್ಣಚಂದ್ರನ ಯಾರಿಂದ ಆರ್ಸೋಕ್ಕಾಗುತ್ತೆ? ಪೂರ್ಣಚಂದ್ರ ಸಮುದ್ರರಾಜನಿಗಾಗ ಉದಯವಾಗಿಲ್ಲ. ರಿಯಲ್ ಆಗಿ ಚಂದ್ರ ಇರತ್ತೆ. ಅದನ್ನು ತಣ್ಣಗಿರುವ ಇದು ತಂಪು ಆಕಾಶ ಭೂಮಿ ಎಲ್ಲ ಸಂತೋಷ ಪಡುವ ಹಾಗೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡುತ್ತೆ. ಆದರೆ ಈಗ ಕಡಲನ್ನು ನೋಡಿ, ಪೂರ್ಣಚಂದ್ರನ ಕಂಡು ಕಡಲು ಯಾತಕ್ಕೋಸ್ಕರ ಆ ಥರ ಉಕ್ಕಬೇಕು? ಅಂದದೇ ಇರುವ ಒಂದು ಹಣ್ಣುಕ್ಕೋಸ್ಕರ ಯಾಕೆ ಬಾಯಿ ಬಿಡಬೇಕು ಅಂದೆ. ಪಲ್ಲವಕುಲ ರಾಜಗಳ ಕವಿತಾ ರಚನೆ ಬಗ್ಗೆ, ಕಲ್ಪನೆ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಅವೆಲ್ಲ ನಿಜ ಅನ್ನೋದಕ್ಕೆ ಈಗ ತಾನೇ ಅರ್ಥಕೊಳ್ತಾ ಇದ್ದೀನಿ. ಪುರಾಣಗಳಲ್ಲಿ ಕಾವ್ಯಗಳಲ್ಲಿ ನಾನು ಓದಿದ್ದು ಕೇಳಿದ್ದು ನಿನ್ನೆ ತನಕ ನಂಬಲಿಲ್ಲ. ಇವತ್ತು ತಾನೇ ನನಗೆ ನಂಬಿಕೆ ಹುಟ್ಟುತ್ತಾ ಇದೆ. ಯಾವ ಬಗ್ಗೆ ಹೇಳ್ತಾ ಇದ್ದೀರಾ? ಹೆಣ್ಣು ರೂಪಾಕೊಂಡವರು ಕೆಲವರು ಆಕಾಶವನ್ನು ಭೂಮಿಯನ್ನು ತಮ್ಮ ಕಾಲಡಿಯಲ್ಲಿ ಹಾಕ್ಕೊಂಡು ಶಕ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಕೇಳಿದ್ದೀನಿ. ಕಡಲನ್ನು ಕಡಿದು ಅಮೃತ ಎತ್ತಿದ್ದ ರಾಕ್ಷಸರುಗಳು ಅಮೃತಪಾನ ಮಾಡಬೇಕಾದ ಸಮಯದಲ್ಲಿ ಮೋಗಿನಿಯಿಂದ ಏಮಾರಿ ಹೋದರು. ಸುಂದರಗಳು ಒಂದು ಹೆಣ್ಣು ನಿಮಿತ್ತವಾಗಿ ಹೊಡೆದುಕೊಂಡು ಸತ್ತರು. ಮೇನಗೆಯಿಂದ ವಿಶ್ವಾಮಿತ್ರ ತಪಸ್ಸು ಕೆಟ್ಟಿತ್ತು. ಕೋವಲನಿಂದ ಮಾಧವಿನ ಮೋಗಬಲೆಯಲ್ಲಿ ಬಿದ್ದು ಇದ್ದ. ದಸರದ ಕೈಗೆ ಸಿಗಾಗ ರಾಮನನ್ನು ಕಾಡು ಕಳಿಸಿದರು. ಈಜಿಪ್ಟ್ನಾಡು ರಾಣಿ ಕಾರಣವಾಗಿ ಮಗತಾದ ರೋಮ ಸಾಮ್ರಾಜ್ಯ ಅಳಿಯಕ್ಕೆ ಶುರು ಮಾಡಿತ್ತು. ಸಾಕಯ್ಯ ಸಾಕು. ನಿಮ್ಮ ಉದಾಹರಣೆಗಳೆಲ್ಲ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀರಿ? ಗೊತ್ತಾಗಲಿಲ್ವಾ ದೇವಿ? ಯಾರಿಗೆ ಉದಾಹರಣವಾಗಿ ಹೇಳ್ತೀನಿ ಅಂತ ಗೊತ್ತಾಗಲಿಲ್ವಾ? ನನಗೆ ಉದಾಹರಣವಾಗಿ ಹೇಳಿದರೆ ಅದನ್ನು ಹಾಗೆ ದೊಡ್ಡ ತಪ್ಪು. ನೀರು ಬೇರೆ ಏನು ಮಾಡೋಕ್ಕಾಗಲ್ಲ. ತಪ್ಪು ಏನಿಲ್ಲ. ಅವಳ ಶಕ್ತಿಗಿಂತ ನಿಮ್ಮ ಶಕ್ತಿ ಕಮ್ಮಿ ಆಗಿದ್ದಲ್ಲ. ನಿಮ್ಮ ಬಾಯಿ ಮಾತೇ ನಿಮಗೆ ವಿರೋಧವಾಗಿದೆ. ಹೇಗೆ ದೇವಿ? ಪಳುವೂರ ರಾಜವನ್ನು ನಾನು ಬೇಕು ಅಂತಲೇ ಕಪ್ಪಲಿಗೆ ಕಳಿಸಿದ್ದೀನಿ, ನಿಮ್ಮ ಜೊತೆ ಒಂದು ವಿಷಯವನ್ನು ಕೇಳೋದಕ್ಕೋಸ್ಕರ. ನಿಮ್ಮ ನೋಟ ಏನು ಅಂತ ತಿಳ್ಕೊಂಡು ತಾನೆ ನಾನು ಅವ್ರ ಜೊತೆ ಹೋಗಾಗ ಇಲ್ಲೇ ಉಳಿಸ್ಕೊಂಬಿಟ್ಟೆ. ವೀರಪಾಂಡಿಯನ್ನ ಒಂದು ಹೆಣ್ಣು ಕಾಪಾಡೋಕ್ಕೆ ಟ್ರೈ ಮಾಡಿದ್ಲು ಅಂತ ಆದಿತ್ಯ ಕರಿಗಾಲರ್ ಅದನ್ನು ಕೇರ್ ಮಾಡಿಲ್ಲ ಅಂತ ನೀವು ಹೇಳಿದಿರಲ್ವ? ಹೌದು, ಹೇಳಿದೆ. ಕಾಪಾಡೋಕ್ಕೆ ಟ್ರೈ ಮಾಡಿದ ಹೆಣ್ಣು ಯಾರು ಅಂತ ನಿಮ್ಗೆ ಗೊತ್ತಾ? ಈಗ ಪಳುವೂರ ಅರಮನೆ ಜ್ಯೋತಿಯಾಗಿರುವ ಇಳೆರಾಣಿ ನಂದಿನಿ ದೇವಿನೇ. ನೀನು ಸ್ವಲ್ಪ ಮುಂಚೆ ವರ್ಣನೆ ಮಾಡಿ ನಂಬೋದು. ಹಾಗೆ ನನಗೆ ಅಷ್ಟೊಂದು ಶಕ್ತಿ ಇದ್ದಿದ್ದರೆ ನಾನು ಕಾಪಾಡೋಕ್ಕೆ ಇಷ್ಟಪಟ್ಟಿದ್ದ ಒಂದು ಮನುಷ್ಯನ ಉಸಿರನ್ನು ಕಾಪಾಡಿ ಇರಲ್ವಾ? ಅದು ಯಾಕೆ ನನ್ನಿಂದ ಆಗದೆ ಹೋಯಿತು? ರಕ್ತವೇರಿಕೊಂಡಿದ್ದ ಆದಿತ್ಯ ಕರಿಗಾಲರ್ ಆ ಸಮಯದಲ್ಲಿ ನಿಮ್ಮ ಇಷ್ಟವನ್ನು ನೆರವೇರಿಸಿ ಇಡಲಿಲ್ಲ. ಆದರೆ ಅದಾದಮೇಲೆ 3 ವರ್ಷವಾಗಿ ಅವರು ಎಂಥ ಚಿತ್ರವದೇ ಅನುಭವಿಸಿ ಬರ್ತಾ ಇದ್ದಾರೆ ಅಂತ ನನಗೆ ಗೊತ್ತು. ನಿನಗೆ ಹೆಂಗೆ ಗೊತ್ತು? ನಿಮ್ಮ ಹತ್ರ ಹೇಳಿದ್ರ? 3 ವರ್ಷವಾಗಿ ಮನಸ್ಸಿನಲ್ಲಿಯೇ ಇಟ್ಕೊಂಡು ಕಷ್ಟಪಟ್ಕೊಂಡಿದ್ರು. ಅವರ ಮನಸ್ಸನ್ನು ಏನೋ ಒಂದು
ಈ ರೋಗ ತಿಂತಾ ಇದೆ ಅಂತ ಹೇಳಿ ನನಗೆ ಗೊತ್ತಾಯಿತು. 10 ದಿವಸಕ್ಕೆ ಮುಂಚೆ ನಾನು ಈಳಕ್ಕೆ ಹೊರಟಕ್ಕೆ ಮೊದಲನೇ ದಿನ ಮನಸ್ಸನ್ನು ಬಿಚ್ಚಿ ನನ್ನ ಹತ್ರ ಹೇಳಿದರು. ಅದರಿಂದ ಏನು ಪಳುವೂರು ಎಳೆಯಣೆ ನೋಡಬೇಕು ಅನ್ನೋ ಆಸೆ ನನ್ನ ಮನಸ್ಸಿನಲ್ಲಿ ಬಂದುಬಿಡ್ತು. ಆದಿತ್ಯ ಕರಿಗಾಲರನ್ನ ಪರಿಸ್ಥಿತಿಯಲ್ಲಿ ನೀವಿದ್ದಿದ್ದರೆ ನಾನು ಕೇಳ್ಕೊಂಡಿದ್ದಕ್ಕೋಸ್ಕರ ವೀರಪಾಂಡಿಯರನ್ನ ಉಸಿರಿಂದ ಬಿಟ್ಟಿರ್ತೀರಾ ಅಂತ ಹೇಳಿದ್ದೀನಿ. ನೆನಪಿದೆಯಾ? ಚೆನ್ನಾಗಿ ನೆನಪಿದೆ. ಅದು ನಿಜಾನ? ಸತ್ಯಾದೇವಿ, ನೀವು ಶೋಧನೆ ಮಾಡಿ ನೋಡ್ಬೋದು. ಅಯ್ಯ, ನನ್ನ ಮನಸ್ಸಲ್ಲಿ ಒಂದು ಅನುಮಾನ ಇದೆ, ಅದನ್ನು ಹೇಳಲಾ? ನೀವು ನಿಮ್ಮ ಚಿನ್ನದ ಧ್ವನಿಯಿಂದ ಏನು ಹೇಳಿದರೂ ನನ್ನ ಕಿವಿಗಳು ಇಂಪಾಗತ್ತೆ, ಮನಸ್ಸು ಹುಕ್ಕತ್ತೆ. ನೀವು ನನ್ನನ್ನು ಶೋಧನೆ ಮಾಡೋದಕ್ಕಾಗಿ ಈ ಥರ ಮಾತಾಡ್ತೀರಿ ಅಂತ ಅನುಮಾನ ಪಡ್ತೀನಿ. ನಾನು ಹಾಕಿದ್ದ ಮೋಗ ಬಲೆಯ ಬಗ್ಗೆ ಮಾತಾಡಿ ನೀವು ನನಗೆ ಬಲೆ ಹಾಕಕ್ಕೆ ನೋಡ್ತಾ ಇದ್ದೀರಾ. ನನ್ನ ಅಂತರಂಗವನ್ನು ಅರಿತುಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಪಾರ್ಥಿಬೇಂದ್ರನ್ ಶಾಕ್ ಆಗಿ ಹೋದ. ಶುರುವಿನಲ್ಲಿ ಅವನು ಮಾತಾಡೋಕ್ಕೆ ಶುರು ಮಾಡಿದಾಗ ಆ ಯೋಚನೆಯಿಂದಾನೇ ಶುರು ಮಾಡಿದ. ಆಮೇಲೆ ಅದನ್ನ ಬಗ್ಗೆ ಮರ್ತೇ ಬಿಟ್ಟ. ಕಪಟವಾಗಿ ಶುರುವಾದ ಮಾತು ಅವನ ಮೋಹ ಕಡಲಲ್ಲಿ ನಿಜವಾಗಲೇ ತಳ್ಳಿಬಿಡ್ತು. ಮೊದಲು ಆ ಥರ ಅಂದ್ಕೊಂಡಿದ್ದು ಬಗ್ಗೆ ಇವಾಗ ಅವನು ನಾಚಿಕೆ ಪಟ್ಟ. ಅದನ್ನು ಹೊರಗಡೆ ತೋರಿಸ್ಕೊಳ್ಳದೆ, ದೇವಿ, ಆ ಥರ ನಿಮ್ಮನ್ನು ಶೋಧಿಸಿ ಗೂಢಚಾರಿ ಕೆಲಸ ಮಾಡೋಕ್ಕೆ ನಾನು ಪ್ರಯತ್ನ ಪಡೋ ಪಕ್ಷದಲ್ಲಿ ನನ್ನ ತಲೆಯಲ್ಲಿ ಗುಡುಗು ಬೀಳಲಿ ಅಂತಂದ. ಅಯ್ಯೋ, ಹಾಗೆ ಹೇಳ್ಬೇಡಿ ಅಂತ ನಂದಿನಿ ಕೂಗಿದ್ಲು. ಯಾಕೆ ದೇವಿ, ಯಾಕೆ? ನಿಮ್ಮ ದೊಡ್ಡ ಯುವರಾಜರಿಂದ ಬಂದವನು ಇನ್ನೊಬ್ಬ, ಅವನ ಹೆಸರು ಏನು? ವಂದ್ಯತೇವನ? ಹೌದು, ಅವನೇ ನನ್ನ ಹತ್ರ ತುಂಬ ತಂತ್ರವಾಗಿ ಗೂಢಚಾರಿ ಕೆಲಸ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ದೆ. ನೀವು ಹೇಳೋದನ್ನು ನೋಡಿದ್ರೆ ಅವನ ತಲೆಯಲ್ಲಿ ಗುಡುಗು ಬಿದ್ದೇ ಬಿಡ್ತು ಅನ್ಸುತ್ತೆ. ದುರದೃಷ್ಟವಾಗಿ ಅವನ ತಲೆಯಲ್ಲಿ ಗುಡುಗು ಬೀಳಲಿಲ್ಲ. ಅವನು ನಿಂತಿದ್ದ ಕಪ್ಪಲಲ್ಲಿ ಅಲ್ವಾ ಬಿದ್ದು. ಆದರೆ ಅವನಿಗೆ ಬಂದ ಆಪತ್ತು ಚಿಕ್ಕ ಯುವರಾಜರನ್ನ ಅಲ್ವಾ ಹಿಡ್ಕೊಂಡ್ಬಿಡ್ತು. ಪಾಪ ಪಳೆಯಾರ ಎಳೆಪರಾಟಿಯನ್ನು ನೆನೆಸ್ಕೊಂಡ್ರೆ ನನಗೂ ತುಂಬ ಪರಿತಾಪ ಅನಿಸುತ್ತೆ. ಅವಳು ಈ ಲೋಕದಲ್ಲಿ ತುಂಬ ಪ್ರೀತಿ ಇಟ್ಟಿದ್ದ ಇಬ್ಬರು ಒಂದೇ ಕಾಲದಲ್ಲಿ ಸತ್ತೋಗ್ಬಿಟ್ರು. ಇದೇನು ದುರದೃಷ್ಟ ದೇವಿ. ಇಬ್ಬರು ಯಾರ್ಯಾರು? ನೀವು ಹೇಳಿದ್ದ ಇಬ್ಬರನ್ನೇ. ಎಳೆಯ ಪ್ರಾಟಿಗೆ ತಮ್ಮನ ಮೇಲೆ ಸಪ್ರೇಟಾಗಿ ಒಂದು ಪ್ರೀತಿ ಉಂಟು ಅಲ್ವಾ? ಅದು ಲೋಕಕ್ಕೆ ಗೊತ್ತಾಗಿದೆ. ಅವಳ ಪ್ರಿಯಕ್ಕೂ ಪಾತ್ರವಾದ ಇನ್ನೊಬ್ಬರು ಯಾಕೆ? ನೀವು ನಿಮ್ಮ ದೊಡ್ಡ ಯುವರಾಜ ಕಳಿಸಿದ್ದ ದೂದಾನೆ ವಂದ್ಯತೇವನ್ನ ಹೇಳ್ತಾ ಇದ್ದೀರಾ? ಅವನೇ ತಾನೆ? ಚೀಚಿ, ಚೋಳ ಸಾಮ್ರಾಜ್ಯವನ್ನೇ ಆಡಿಸಿ ಇರುವ ಶಕ್ತಿ ಇರುವ ಪಳೆಯಾರ ಎಳೆಪ್ರಾಟಿ ಆ ಅರ್ಪನ್ನು ಸುಯ ತಂಬಟ ಮಾಡ್ಕೊಳ್ಳೋನು ಅದಕ್ಕೆ ಪ್ರಸಂಗಿ ಅದರ ಯುವನ మీద. ಹೌದು, ಆ ಯುವನಕ ಮೀದೆ ಮೋಗ ಹಾಕೊಂಡಿದ್ನು. ಅದರಿಂದನೇ ಅವನ್ನ ಪಳುವಟೆಯರ ತಂಡನೆಯಿಂದ ತಪ್ಪಿಸೋಕ್ಕೆ ಪತ್ರ ಕೊಟ್ಟು ಲಂಕೆಗೆ ಕಳಿಸಿದ್ಲು. ಪಾಪ ಈ ಮುದುಕರು ಈ ಯುವರಾಜನ ದುರ್ಗತಿಗೆ ತಾಮೇ ಕಾರಣ ಅಂತ ಹೇಳಿ ತುಂಬ ಒದ್ದಾಡ್ತಾ ಇದ್ದಾರೆ. ನಿಜದಲ್ಲಿ ಅದಕ್ಕೂ ಇಳೆಯ ಪ್ರಾಟಿಯೇ ಕಾರಣ. ಅವಳು ಮಾತ್ರ ಪತ್ರ ಕೊಟ್ಟು ಕಳಿಸದೇ ಇದ್ದರೆ ನಿಜ ಈ ವಿಪರೀತ ಎಲ್ಲ ಬಂದಿರಲ್ಲ. ನನ್ನ ಗಂಡ ಕಪ್ಪಲಿಂದ ತಿರ್ಗಾ ಬರುವಾಗ ಈ ನಿಜವನ್ನು ಅವರಿಗೆ ನೀರೆತ್ತಿ ಎಳೆಯಬೇಕು. ಹೇಳಿದರೆ ನನ್ನ ವಿಶ್ವಾಸಕ್ಕೆ ಪಾತ್ರ ಆಗ್ತೀರಿ. ಅಮ್ಮಣಿ, ನಿಮ್ಮ ವಿಶ್ವಾಸಕ್ಕೆ ಪಾತ್ರ ಆಗ ಇದು ಒಂದೇನಾ? ಬೇರೆ ಏನು ನನಗೆ ಇಡುವ ಕೆಲಸ ಇಲ್ವಾ? ಒಂದು ಹೆಣ್ಣಿನ ವಿಶ್ವಾಸಕ್ಕೆ ಪಾತ್ರವಾಗಿ ಎಷ್ಟೋ 100 ದಾರಿಗಳುಂಟು. ಅವ್ರುಗಳಲ್ಲಿ ಇನ್ನೂ ಎರಡನ್ನೇ ಹೇಳಿ. ಆದಿತ್ಯ ಕರಿಗಾಲರಿಗೆ ಅಂಥ ಸಂದರ್ಭ ಒಂದು ಸಿಕ್ತು. ಅದನ್ನು ಅವರು ಕೈಯಿಂದ ಬಿಟ್ಬಿಟ್ಟು ಆಮೇಲೆ ರಾತ್ರಿ ಹಗಲಾಗಿ ಒದ್ದಾಡ್ತಾ ಇದ್ದಾರೆ. ನಾನು ಅಂಥ ತಪ್ಪನ್ನು ಮಾಡಲ್ಲ. ಇದು ಸತ್ಯವಯ್ಯ. ಒಂದು ಹೆಣ್ಣಿನ ಪ್ರೀತಿಯನ್ನು ನೆರವೇರಿಸೋಕ್ಕೋಸ್ಕರ ನೀವು ಏನು ಬೇಕಾದರೂ ಮಾಡ್ತೀರಾ? ಯಾವ ಹೆಣ್ಣು ಅನ್ನೋದನ್ನು ಬಗ್ಗೆ ಇದೆ. ದೇವಿ, ನಿನ್ನೆ ತನಕ ನಾನು ನೋಡಿದಿರುವ ಯಾವ ಹೆಣ್ಣಿನ ಇಷ್ಟಕ್ಕೋಸ್ಕರ ನಾನು ಏನೂ ಮಾಡಿರಲ್ಲ. ಹೇಳಿದರೆ ನಗ್ದಿರ್ತೀನಿ. ಇವತ್ತು ಆ ಥರ ಅಲ್ಲ. ನೀವು ಹೇಳಿ ನೋಡಿ, ನನಗೆ 100 ಉಸಿರಿದ್ರೆ ಅಷ್ಟನ್ನು ನಿಮ್ಮ ಇಷ್ಟಕ್ಕೆ ನೆರವೇರಿಸೋಕ್ಕೆ ಅರ್ಪಣ ಮಾಡ್ತೀನಿ. 1000 ಸಾಮ್ರಾಜ್ಯಗಳು ನನ್ನ ವಶ ಇದ್ದರೆ ಅಷ್ಟನ್ನು ನಿಮ್ಮ ಇಷ್ಟಕ್ಕಾಗೇ ತ್ಯಾಗ ಮಾಡ್ತೀನಿ. ಈಗವನ್ನು ಪರವನ್ನು ಯಾವತ್ತಕ್ಕೂ ತೊರೆದು ಬಿಡು ಅಂತ ಹೇಳಿದರೆ ಅದಕ್ಕೂ ಸಿದ್ಧವಾಗಿರ್ತೀನಿ. ದೊಡ್ಡ ವೈರಿಗಳನ್ನು ಶಂಸ ಕೇಳಿದರೆ ಶಂಸ್ತೀನಿ. ಅತ್ಯಂತ ಗೆಳೆಯರ ತಲೆಯನ್ನು ಕೊಂಡು ಬಂದು ನಿಮ್ಮ ಕಾಲಡಿಯಲ್ಲಿ ಹಾಕಕ್ಕೆ ಕೇಳಿದರೆ ಹಾಕ್ಬಿಟ್ಟು ಬೇರೆ ಕೆಲಸ ನೋಡ್ತೀನಿ. ಈ ಥರ ಪಾರ್ಥಿಬೇಂದ್ರನು ಹುಚ್ಚು ಬಂದ ಹಾಗೆ ಹೇಳ್ತಾ ಇರುವಾಗ ಅವನ ಮೈ ತಲೆಯಿಂದ ಕಾಲು ತನಕ ನಡುನಡುಗಿತ್ತು. ಅವನ ಬಾಯಿಂದ ಬಂದಿದ್ದ ಮಾತುಗಳು ಸ್ಪಷ್ಟವಾಗಿರಲಿಲ್ಲ. ತುಟಿಗಳು ಹಂಗೆ ಒದ್ದಾಡಿತ್ತು. ಹಲ್ಲುಗಳು ಮಸಿದ, ರೋಮಗಳು ಕುತ್ತಿಟ್ಟು ನಿಂತುಬಿಡುತ್ತೆ. ಊಪಿರಿ ಪ್ರಾಣ ಬಿಡುವ ಶಬ್ದವನ್ನು ಕೊಲ್ಲ ಒಲೆಗಳದ ಶಬ್ದ ಹಾಗೆ ಕೇಳಿತ್ತು. ಪಾರ್ಥಿಬೇಂದ್ರನ ಇಂಥ ಒಂದು ಚೇಂಜು ವೀಕ್ಷಕರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಯಾಕೆ ಅವನ ಹತ್ರನೇ ನೀ ಈ ಥರ ಆಗಿತ್ಯಾ ಅಂತ ಮುಂದಿನ ದಿನ ಯಾರಾದರೂ ಹೇಳಿದರೆ ಅವ್ನು ನಂಬಿರಲ್ಲ. ಹಿಂದೆ ಕಾಲದಲ್ಲಿ ನೆನೆಸಿ ನೋಡಿಕೊಂಡ್ರೆ ಅವನಿಗೆ ಕೂಡ ಆಶ್ಚರ್ಯ ಕೊಡக்கூடிய ಒಂದು ಕೆಲಸನೇ. ಆದರೆ ಇದು ಪಾರ್ಥಿಬೇಂದ್ರನ ಬಗ್ಗೆ ಅತಿಶಯ ಅಲ್ಲ, ಮನುಷ್ಯನ ಸ್ವಭಾವ ಇದು ಅನ್ನುವ ರಹಸ್ಯ. ಎಷ್ಟೊಂದು ಮೇಧಾವಿಗಳು ಕಾಲವೆಲ್ಲ ಆರೈಸಿ ಮಾಡಿದ ಮೇಲೆ ಮನುಷ್ಯ ಮೈಯಿನ ಇದು ರಹಸ್ಯವನ್ನು ನಮ್ಮಿಂದ ಪೂರ್ತಿ ಅರ್ಥಕೊಳ್ಳೋಕ್ಕಾಗಲಿಲ್ಲ. ಮನುಷ್ಯ ಹಾರ್ಟು
ಎಂಥ ರಹಸ್ಯವನ್ನು ಯಾವಾಗ ನಮಗೆ ತಿಳ್ಕೊಳಕ್ಕಾಗುತ್ತೆ? ಬಾಳಿನಲ್ಲೆಲ್ಲ ಪಳಿ ಪಾವಾಗ ಎಲ್ಲ ಪಾಪಕ್ಕೆ ಎಲ್ಲ ಮುಳುಗಿ ಇದ್ದವರು ದಿಢೀರಂತ ಒಂದು ದಿನ ವೈರಾಗ್ಯವಾಗಿ ಆಗ್ಬಿಡ್ತಾರೆ. ಭಕ್ತಿ ಪರವಶ ಆಗಿ ಆಡಿ ಪಾಡ್ತಾರೆ. ದೇವರನ್ನ ಕರುಣೆಗೆ ಪಾತ್ರವಾಗ್ತಾರೆ. ಮನುಷ್ಯ ಸಮೂಹಕ್ಕೆ ಎಷ್ಟೋ ಹೆಲ್ಪ್ಗಳನ್ನು ಮಾಡ್ತಾರೆ. ಇದಕ್ಕೆ ಚೇಂಜ್ ಆಗಿ ತುಂಬ ಕಾಲವಾಗಿ ಒಳ್ಳೆ ಕಳಂಕವಿಲ್ಲದೆ ಬಾಳನ್ನು ನಡೆಸಿದವರು ದಿಢೀರಂತ ಒಂದು ದಿನ ಜಾರಿ ಬೀಳ್ತಾರೆ. ಆ ಥರ ಬೀಳುವಾಗ ಅದೆಲ್ಲ ಪಾಳದಾಳದಲ್ಲೇ ಬಿದ್ದು ಬಿಡ್ತಾರೆ. ಪಾರ್ತಿಮೇಯದನ್ನ ಆವೇಶವಾದ ಮಾತುಗಳನ್ನ ಕೇಳಿ ಬಂದು ನಂದಿನಿ, ಸಾಕಯ್ಯ ಸಾಕು, ನಿಲ್ಲಿಸಿ, ಇಷ್ಟು ಭಯಂಕರವಾದ ಕಾರ್ಯ ಯಾವನ್ನು ಹಾಗೆ ನಿಮ್ಮನ್ನು ಒಂದು ದಿನ ನಾನು ಇಷ್ಟು ಕಷ್ಟಪಡಿಸಲ್ಲ. ನಿಮಗೂ ನನಗೂ ಕೇಳುವ ಹಾಗೆ ಸಂತೋಷವಾದ ಕೆಲಸವನ್ನೇ ನಾನು ಹೇಳ್ತೀನಿ ಅಂತ ಅಂದಳು. ಇಷ್ಟರಲ್ಲಿ 2ನೇ ಅಧ್ಯಾಯ